ಮಾತಾಡಿ ಹೇಳಿ ಮಾತಾಡಿ ಮೋದಿಗೆ ಹೋಗೋದೆ ಹಿಂದಿನಲ್ಲಿ ಮಾತಾಡಿ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ರಾಜಕೀಯದಲ್ಲಿ ನಮ್ಮ ದೇಶದ ಇಂಡಿಪೆಂಡೆಂಟ್ ಮಾಡೋದಕ್ಕೆ ನಮ್ಮ ಅಬ್ದುಲ್ ಕಲಾಂ ಆಜಾದ್ ಸಾಹೇಬರು ಮತ್ತು ಗಾಂಧೀಜಿಯವರು ಎಲ್ಲರೂ ಸೇರಿ ನಮ್ಮ ದೇಶಕ್ಕೂ ಕೂಡ ಅವರು ಆಸ್ತಿ ಪಾಸ್ತಿ ಎಲ್ಲ ಪ್ರದಾನ ಮಾಡಿ ಆ ಟೈಮಲ್ಲಿ ಇದ್ದಿದ್ದು ಬಡತನಕ್ಕೆ ಸುಧಾರಿಸಿ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಹೋರಾಟ ತಗೊಂಡು ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಉಳಿಸಿದ್ದಾರೆ. ಅದೇ ರೀತಿ ನಾವು ಕಾಂಗ್ರೆಸ್ಗಳನ್ನು ಅದೇ ಥರ ಮುಂದೆ ನಾವು ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಈ ದೇಶಕ್ಕೆ ಒಳ್ಳೆಯದು ಮಾಡೋದಂತ ನನಗೆ ನಾನು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಡ್ತೀನಿ. ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಆಚರಿಸ್ತಾ ಇದ್ವಿ. ಈ ಕಾರ್ಯಕ್ರಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಅವರನ್ನ ಮಕ್ಕಳ ದಿನಾಚರಣೆ ನವೆಂಬರ್ 14ರಂದು 1989 ಅವರು ಜನಿಸ್ತಾರೆ. ಅದೇ ಕಾರಣಕ್ಕಾಗಿ ಅವರು ಜನಿಸಿದ ಜನ್ಮದಿನವನ್ನು ನಮ್ಮ ಇಡೀ ದೇಶದಲ್ಲಿ ಮಕ್ಕಳ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ಹಾಗೆ ನಮ್ಮ ಹಿರಿಯರು ನಮ್ಮ ಕಾಂಗ್ರೆಸ್ ಮುಖಂಡ ಹಿರಿಯರು ಮಾತನಾಡಿದ ಎಲ್ಲ ವಿಷಯಗಳಲ್ಲಿ ಅವರ ಸಂಪತ್ತನ್ನು ಈ ದೇಶಕ್ಕಾಗಿ ಮುಂಬಾಗಿಟ್ಟು ಇವತ್ತು ಕೂಡ ಆನಂದವನ್ನು ಗೆಲ್ಲಿರ್ತಕ್ಕಂಥ ಅವರ ಯೋಜನೆಗಳನ್ನು ಸರ್ಕಾರದ ಕಚೇರಿಯಾಗಿ ಮಾರ್ಪಟ್ಟಾಗಿದೆ. ಇನ್ನು ಅನೇಕ ಸಂಸ್ಥೆಗಳನ್ನು ಅವರು ಹುಟ್ಟಾಕಲಿ ಮತ್ತು ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ಅನೇಕ ಪ್ರಮುಖಗಳನ್ನು ಮಾಡೋದ್ರಲ್ಲಿ ಸ್ವಾತಂತ್ರ್ಯವನ್ನು ತರುವ ನಿಟ್ಟಿನಲ್ಲಿ ಗಾಂಧೀಜಿ ಜೊತೆಗೂಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪಾಲ್ಗೊಳ್ತಾರೆ. ಆಮೇಲೆ ಅವರು 15 ವರ್ಷದಲ್ಲಿ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಾರೆ. ಅಲ್ಲಿ ನೈಸರ್ಗಿಕ ಪದವಿಯನ್ನು ಪಡೆದುಕೊಂಡು ಬಂದು 16ನೇ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂದು 1912ರಲ್ಲಿ ರಾಜಕೀಯಕ್ಕೆ ಬಂದು ತದನಂತರ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದು ಬಂದಾದ್ಮೇಲೆ ಇಲ್ಲಿ ನಮ್ಮ ಸ್ವಾತಂತ್ರ್ಯ ಹೊರಗಿನ ದೇಶಕ್ಕೆ ಜನ ತೊಂದರೆಯಲ್ಲಿದ್ದಾರೆ ಅಂತ ತಿಳಿದು ಗಾಂಧೀಜಿ 1929ರಲ್ಲಿ ಅವರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯದರ್ಶಿಯಾಗಿ ಅವರ ಜೊತೆಯಲ್ಲಿ ಸೇರಿ ಈ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಸ್ವಾತಂತ್ರ್ಯ ತರುವಲ್ಲಿ ಅವರು ಯಶಸ್ವಿಯಾಗ್ತಾರೆ. ಹಾಗೆ ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಸ್ಥಿತಿಗತಿಗಳನ್ನ ಸುಧಾರಣೆ ತರುವಲ್ಲಿ ಪಂಚವಾರ್ಷಿಕ ಯೋಜನೆಗಳಾಗ್ಬೋದು ಅಥವಾ ರಾಜಕೀಯ ಕ್ಷೇತ್ರ ಆಗ್ಬೋದು ಅಥವಾ ಎಲ್ಲ ನಿಟ್ಟಿನಲ್ಲಿ ಕೂಡ ನಾವು ಇವತ್ತಿನ ರಸ್ತೆ ಅಥವಾ ವಿದ್ಯುತ್ ಮತ್ತೊಂದು ಎಲ್ಲ ಕೂಡ ನಾವು ಈ ಕಾಂಗ್ರೆಸ್ ಪಕ್ಷನೇ ಇವತ್ತು ಈ ದೇಶಕ್ಕೆ ಕೊಡುಗೆಯಾಗಿರ್ತಕ್ಕಂಥದ್ದು. ಇದೇ ಈಗ ಏನು ನಮ್ಮ ಯುವ ಪಕ್ಷದವರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಈ ದೇಶ 65 ವರ್ಷಗಳಾಯ್ತು ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸ್ವತಂತ್ರ ಶಿಕ್ಷಣ ಇರಲಿಲ್ಲ, ಹಾಕೊಳ್ಳೋ ಬಟ್ಟೆ ಇರಲಿಲ್ಲ, ತಿನ್ನಕ್ಕೆ ಆಹಾರ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ನೆಹರು ಅವರು ತಮ್ಮ ಆಸ್ತಿಯನ್ನ ಅವರ ಸಂಪತ್ತನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿ ನಮ್ಮನ್ನೆಲ್ಲ ಸುಧಾರಿಸಿ ಈ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕುಟುಂಬ ಮತ್ತು ಅವರ ಫ್ಯಾಮಿಲಿ ಸದಸ್ಯರು ತಮ್ಮ ಪ್ರಾಣವನ್ನೇ ಅವರು ಕೊಟ್ಟು ಈ ದೇಶವನ್ನು ಕಾಪಾಡಿದ್ದಾರೆ. ಅದಕ್ಕಾಗಿ ನಾವು